ನಮ್ಮ ಹೀರೋಸ್ ಎಲ್ಲರೂ ಕರೆಕ್ಟಾಗಿ ತೆಲುಗುನಲ್ಲೇ ಮಾತಾಡ್ತಾರೆ. ಅವತ್ತು ನಮ್ಮ ರಿಷಬ್ ಶೆಟ್ಟಿ ಅವ್ರು ಏನಂದ್ರು, ನನ್ನ ಮನಸ್ಸಲ್ಲಿರೋ ಭಾವನೆನ ನನ್ನ ಮಾತೃಭಾಷೆಯಲ್ಲಿ ಇಟ್ಕೊಂಡ್ರೆ ಅದನ್ನು ಕರೆಕ್ಟಾಗಿ ಹೇಳ್ತೀನಿ ಅಂತ ಹೇಳಿದ್ರು. ತೆಲುಗುಗೆ ಅವರು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಲ್ಲ, ಮತ್ತೆ ಅವರು ತೆಲುಗುನಲ್ಲಿ ಮಾತಾಡಿದ್ರು ತಾನೆ. ಒಟ್ಟಿನಲ್ಲಿ ಒಂದಂತೂ ಅರ್ಥ ಆಯ್ತು ಗುರು, ಈ ಒಂದು ಬಾಯ್ಕಾಟು ಇದೆಲ್ಲ ಕಾಂತಾರ ಮೇಲಿರೋ ಭಯದಿಂದ ಮಾತ್ರ. ಕಾಂತಾರನ ಬಾಯ್ಕಾಟ್ ಮಾಡಬೇಕು ಅನ್ನೋ ಉದ್ದೇಶ ಅಂತ ಅವ್ರಿಗಿಲ್ಲ. ಬಿಕಾಸ್ ನೀವು ಪವನ್ ಕಲ್ಯಾಣ್ ಫ್ಯಾನ್ ಆಗಿದ್ರೆ ಸ್ವಲ್ಪ ನನ್ನ ಬೈಕ್ಕೊಳ್ಳೋದು ಬಿಟ್ಬಿಡ್ರಿ. ಓಜಿ ಸಿನಿಮಾದ ಕಲೆಕ್ಷನ್ನ ಕಾಪಾಡೋದಕ್ಕೋಸ್ಕರ ಈ ಒಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹೌದು, ಫಿಲಮ್ಗೆ ಮಿಕ್ಸ್ಡ್ ರಿವ್ಯೂವೇ ಬಂದಿದೆ. ಹಂಗಾಗಿ ಸಿನಿಮಾನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಂಗೆ ತೆಲುಗು ಸ್ಟೇಟ್ನಲ್ಲಿ ಅವರು ಡ್ರಾಮಾನ ಆಡ್ತಾ ಇದ್ದಾರೆ. ಮೇಲ್ಮೇಲೆ ನೋಡ್ತಾರೆ ನಿಮಗೂ ಕೂಡ ಹಂಗೆ ಅನಿಸುತ್ತೆ. ನೀವೇನಾದರೂ ಸಿನಿಮಾ ಲವರ್ ಆಗಿದ್ದರೆ ನಿಮಗೆ ಆ್ಯಸ್ ಇಟ್ ಈಸ್ ಒರಿಜಿನಲ್ ಫೀಲಿಂಗ್ ಏನಿದೋ ಅದು ಗೊತ್ತಾಗುತ್ತೆ. ನಾವು ಪವನ್ ಕಲ್ಯಾಣ್ ಅವರ ಸಿನಿಮಾನ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ. ಆಯಿತು, ಆಮೇಲೆ ಹೌದು, ನಮ್ಮವ್ರು ಮಾಡಿದ್ದು ಕೂಡ ತಪ್ಪೇನೆ. ಬಟ್ ಓಜಿ ಪೋಸ್ಟರು ಕನ್ನಡದಲ್ಲಿಲ್ಲ ಅಂತ ಮಾತ್ರ ಕೇಳಿದ್ದು. ನಾವು ಸಿನಿಮಾನ ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಬಾಯ್ಕಾಟ್ ಮಾಡಿಲ್ಲ. ಕಾವೇರಿ ಇಶ್ಯೂ ಬಗ್ಗೆ ಸತ್ಯರಾಜ್ ಅವರು ಮಾತಾಡಿದಾಗ ಕೂಡ ನಾವು ಬಾಹುಬಲಿನ ಸಖತ್ತಾಗೆ ನೋಡಿದ್ದೀವಿ. ಸೊ ನೀವು ಬಾಯ್ಕಾಟ್ ಏನೋ ಮಾಡ್ತಾ ಇದ್ದೀರಾ, ಅದೆಷ್ಟು ಮಾಡ್ತಿರೋ ಮಾಡಿರಿ. ನಮ್ಮ ರಿಷಬ್ ಶೆಟ್ಟಿಗೂ ಕೂಡ ಅವ್ರಿಗೆ ಆಗಿದ್ದಂಥ ಒಂದು ಕಲೆ ಇತ್ತು, ಅದನ್ನು ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಈ ಒಂದು ಸಿನಿಮಾ 1000 ಕೋಟಿ ಕಲೆಕ್ಟ್ ಮಾಡಿಲ್ಲ ಅಂದರೆ ಈಗ ಹೇಳ್ತಾ ಇದ್ದೀನಿ ಗೈಸ್, ನೀವು ನಮ್ಮ ಕನ್ನಡ ಸಿನಿಮಾ ನೋಡೋದೇ ಬಿಟ್ಬಿಡ್ರಿ. ಹೇಳ್ತೀನಿ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಅದು ಒಂದು ಭಯ. ಇಡೀ ಈ ವರ್ಷದಲ್ಲಿ ನಮ್ಮ ಕನ್ನಡದಿಂದ ಒಂದು 1000 crore ಫಿಲಮ್ ಬರ್ತಾ ಇದೆ, ಇಂಡಿಯಾದಲ್ಲೇ ಯಾವ ಆಗಿಲ್ಲ ಅನ್ನೋ ಒಂದು ಫಿಯರ್ ಕೂಡ ಅವರಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ. ಎಲ್ಲ ಆಗುತ್ತೆ, ನೋಡ್ತಾ ಇರ್ರಿ. ಇದಾಗಿತ್ತು ಗೈಸ್ ನನ್ನ ರಿವ್ಯೂ. ನೀವು ಇಲ್ಲಿವರೆಗೂ ವಿಡಿಯೋನ ನೋಡಿದ್ದೀರಾ ಅಂದರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಅನಿಸಿರುತ್ತೆ. ಸೊ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.